ತುಂಬ ಚೆನ್ನಾಗಿರುತ್ತೆ, ಕೆಂಪಗಿದೆ, ಅದಕ್ಕೋಸ್ಕರ ತಗೋ ಅಂತ ಹೇಳಿದೆ. ತಗೊಂಡಿದ್ದಾಳೆ, ಚೆನ್ನಾಗಿ. ಆಂಟಿ ಕೊಟ್ಟಿದ್ದು ಇದು ಗೌರಿ ಹಬ್ಬಕ್ಕೆ ಅಂತ. ಏನು ತಗೋತಾ ಇದೆಯಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘುಲ್ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಸೊ ನಾನಿವತ್ತು ಈ ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿಂದ ಜಸ್ಟ್ ಡೈಲಿ ವ್ಲಾಗ್ ಅಷ್ಟೇ. ನಾನು ಮಲ್ಲೇಶ್ವರಂಗೆ ಹೋಗಿದ್ದರಿಂದ ಅಲ್ಲೊಂದು ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದೆ. ನೆನೆ ಹೋಗಿ ಅಲ್ಲಿ ಏನೇನು ತೊಗೊಂಡು ಬಂದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಇದನ್ನು ನೋಡಿ ಇದೇ ಕಲರ್ ಬೇಕು ಅಂತ ತೊಗೊಂಡೆ. ಕಾಂಬಿನೇಷನ್ ಚೆನ್ನಾಗಿದೆ ಅನ್ನಿಸ್ತು, ಬ್ಲೂ ಮತ್ತು ವೈಟ್. ಇಲ್ಲ ಸಿಂಪಲ್ಲಾಗಿ ಎಲ್ಲಾದರೂ ಒಂದು ಆಚೆ ಹೋಗ್ತೀವಿ ಅಂತಂದರೆ, ಇಲ್ಲ ಮನೆ ಹತ್ರನೂ ಏನಕ್ಕಾದರೂ ಡೈಲಿ ವೇರಿಗೆ ಬೇಕಲ್ವಾ, ಸೊ ಅದಕ್ಕೋಸ್ಕರ ಡೈಲಿ ವೇರ್ ಅಂತ ತೊಗೊಂಡೆ. ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ನನಗೆ ಇದು ಇಷ್ಟ ಆಯಿತು. ಬಟ್ ಕ್ಯಾಮ್ರಾದಲ್ಲಿ ಕಲರ್ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ರಿಯಲಾಗಿ ನಂಗೆ ನೋಡಿದಾಗ ಇದು ಇಷ್ಟ ಆಯಿತು. ನೆಕ್ಸ್ಟು ನನಗೆ ಇದು ಇಷ್ಟ ಆಯಿತು. ಇದೇನೆಂದರೆ, ನಾವು ಯಾವುದಾದ್ರೂ ಜೀನ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಪೆಷಲಿ ಈ ಟ್ಯಾಗ್ಸ್ ಏನು ಕೊಟ್ಟಿದ್ದಾರಲ್ಲ, ಇದು ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಅಲ್ಲಿ ಇದ್ದಿದ್ದ ಕಲರಲ್ಲೆಲ್ಲ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಇವರು ಇದನ್ನೇ ಸೆಲೆಕ್ಟ್ ಮಾಡಿದ್ರು, ಈ ಕಲರ್ ಚೆನ್ನಾಗಿದೆ ಅಂತ. ಮತ್ತು ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಯಾವುದಿಲ್ಲ ನನ್ನ ಹತ್ರ. ಆ ಕಲರ್ನೇ ತೊಗೊಳ್ಳೋಣ ಅಂತ ಹುಡುಕಿ ಈ ಕಲರ್ ತೊಗೊಂಡಿದ್ದೀನಿ ಸರ್. ಬ್ಲ್ಯಾಕ್ ಕಲರ್, ಬ್ಲ್ಯಾಕ್. ನನಗಂತೂ ಎಷ್ಟು ಬ್ಲ್ಯಾಕ್ ಇದ್ರೂ ಅಷ್ಟೇ, ಯಾವಾಗಲೂ ಕಣ್ಣು ಬ್ಲ್ಯಾಕ್ ಮೇಲೇ ಹೋಗುತ್ತೆ ಫಸ್ಟ್, ಚೆನ್ನಾಗಿರುತ್ತೆ ಅಂತ. ಇನ್ಫ್ಯಾಕ್ಟ್ ಇವಾಗ ಹಾಕೊಂಡಿರೋದು ಕೂಡ ಬ್ಲ್ಯಾಕ್ ಕಲರೇ. ಬಟ್ ಆದರೂ ಇದು ನೋಡಿ ಎಲ್ಲ ಡ್ರೆಸ್ಗಿಂತ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಬ್ಲ್ಯಾಕ್ ಮತ್ತು ಯೆಲ್ಲೋ, ಬ್ಲೂ, ಒಂಥರ ಫ್ಲವರ್ಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ಇದು ಕೂಡ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಚೆನ್ನಾಗಿರುತ್ತೆ ಡೈಲಿ ವೇರ್ ಮಾಡೋದಕ್ಕೆ. ಸಿಂಪಲ್ಲಾಗಿ ಎಲ್ಲಾದರೂ ಒಂದು ಆಚೆ ಹೋಗಬೇಕು ಬರಬೇಕು ಅಂತಂದರೆ ಈ ಥರ ಡ್ರೆಸ್ ಯೂಸ್ ಆಗುತ್ತೆ. ನೆಕ್ಸ್ಟು ನಾನು ಬೇರೆ ಕಡೆ ತೊಗೊಂಡಿದ್ದೆ, ಎಲ್ಲ ಒಂದೇ ಕಡೆ ತೊಗೊಳ್ಳಿಲ್ಲ, ಒಂದೊಂದು ಕಡೆ ತೊಗೊಂಡೆ. ಈ ಕಲರ್ ನನ್ನ ಹತ್ರ ಮುಂಚೆ ಇತ್ತು, ತುಂಬ ವರ್ಷದ ಹಿಂದೆ ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾನು ಇದನ್ನು ನೋಡಿ ಇಷ್ಟಪಟ್ಬಿಟ್ಟು ತೊಗೊಂಡೆ. ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯ್ತಂತೆ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಬ್ಲೂ ಮತ್ತು ಪಿಂಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸಾಕಾಗಿದೆ. ಆದರೆ ಗಂಡನ ಜವಾಬ್ದಾರಿ ಬ್ಲೇಡು. ಆಲ್ಟ್ರೇಷನ್ ಕೂಡ ಮಾಡಿಸ್ಬೇಕು, ಇನ್ನು ಇದನ್ನು ಆಲ್ಟ್ರೇಷನ್ ಮಾಡಬೇಕು. ಈ ಡ್ರೆಸ್ಸು ಇವರೇ ಇದನ್ನೇ ತಗೋ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು. ಏನು ಗೊತ್ತಾ, ಇದು ತುಂಬ ಚೆನ್ನಾಗಿರುತ್ತೆ, ಕೆಂಪಗಿದೆ, ಅದಕ್ಕೋಸ್ಕರ ತಗೋ ಅಂತ ಹೇಳಿದೆ. ತಗೊಂಡಿದ್ದಾಳೆ, ಚೆನ್ನಾಗಿರುತ್ತೆ. ಸಾಕಾಗಿದೆ. ನಂಗೆ ಅನಿಸ್ತು ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತಾಳೆ ಅಂತ. ನೋಡೋಣ ಹೇಗೆ ಕಾಣ್ತಾಳೆ ಅಂತ. ಹಾಕೋ. ಖಾಲಿ ಇದು ಒಂದೇ ಇರೋದು, ಲಾಸ್ಟ್ ಖಾಲಿ. ಅಮ್ಮ ತಾಯಿ 8 ಜೊತೆ ತಗೊಂಡಿದ್ಯಾ, ಇನ್ನೇನು ಬೇಕು ಹೇಳು. ಹೆಣ್ಮಕ್ಳು ಇಲ್ಲೇ ಲೆಕ್ಕ ಹಾಕು, ಎಷ್ಟಿದೆ ಅಂತ. 8 ಲೆಕ್ಕ ಹಾಕು, ನೀನು ಲೆಕ್ಕ ಹಾಕು. ನೋಡಿ, ನೀವು ನೋಡ್ತಾ ಇದ್ದೀರಾ. ಮಾಡಿದೆ ಹೇಳು. ನೆನೆ ಮಲ್ಲೇಶ್ವರಮಲ್ಲಿ ಏನು ಗೊತ್ತಾ, ನನಗೆ ತಗೊಳ್ಳೋಕೆ ಬಿಡ್ತಾ ಇಲ್ಲ. ನಾನು ಆ ರೋಡಲ್ಲಿ ನಡ್ಕೊಂಡು ಹೋಗೋಣ ಅಂದರೆ ಬೇಡ ಹಿಂಗೆ ಹೋಗ್ಬಿಡೋಣ ಬಾ ಮನೆಗೆ ಅನ್ನೋದು. ಆಮೇಲೆ ಹಿಂಗೆ ನಡಿ ಮನೆಗೆ ಹೋಗೋಣ ಅಂತ ಹಿಂಗೆ ಕರ್ಕೊಂಡು ಹೋಗೋದು, ಇದೆಲ್ಲ ಮಾಡಿದ್ದೇನೆ ನೀನೆ. ನೋಡಿ ವೀಕ್ಷಕರೇ, ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ 3 ದಿವಸದಿಂದ ಒಂದೇ ಶರ್ಟ್ ಹಾಕೊಂಡಿದ್ದೀನಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಕಳೆದ ಬ್ಲಾಗಲ್ಲೂ ಇದೇ ಹಾಕೊಂಡಿದ್ದೀನಿ, ಈಗಲೂ ಇದೇ ಹಾಕೊಂಡಿದ್ದೀನಿ. ನಮ್ಮ ಹತ್ರ ಎಷ್ಟು ಶರ್ಟ್ ಇರುತ್ತೆ ಹೇಳಿ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ನಿನ್ನ ಹತ್ರ ಎಷ್ಟು ಶರ್ಟ್ ಇದೆ ಅಂತನಾ? ನನ್ನ ಹತ್ರ ಇರೋದೇ ಕಮ್ಮಿ ಶರ್ಟು. ಸೀರಿಯಲ್ ತೊಗೊಂಡಿದ್ದು ಶರ್ಟ್ಸ್ಗಳೆಲ್ಲ ಇದೆ, ಈಗ ಟೈಟ್ ಆಗ್ಬಿಡುತ್ತೆ. ತೋರಿಸ್ತೀನಿ, ಇವ್ರ ವಾರ್ಡ್ರೋಬ್ ನಾನು ತೋರಿಸ್ತೀನಿ. ಎಷ್ಟು ತೋರಿಸಿ ವಾರ್ಡ್ರೋಬ್ ನೋಡ್ಲಿ. ನಾನು ವಾರ್ಡ್ರೋಬ್ ತೋರಿಸ್ತೀನಿ, ಇವ್ರ ನೋಡಿ. ಯಾಕೆ ಅಂತ ಹೇಳಿದ್ರೆ ಯಪ್ಪ ನಮ್ಮ ವಾರ್ಡ್ರೋಬಲ್ಲಿ ಇವ್ರದೇ ಅರ್ಧ ಇರುತ್ತೆ. ಎಲ್ಲ ಗಂಡಸರು ಜೀವನನೇ ಇಷ್ಟೇ. ಅದ್ರ ಜೊತೆಗೆ ಏನೋ ಗೊತ್ತಿಲ್ಲ, ಹಿಂಗೆ ಹೋಗ್ತಾ ಇದ್ದೆ ಇಲ್ಲಿ ಏನೋ ತರಕ್ಕೆ, ಅಲ್ಲೇನೋ ಒಂದು ಇಷ್ಟ ಆಯಿತು ಡ್ರೆಸ್ಸು. ಸೊ ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಸಾಯಂಕಾಲ ಅದ್ರದ್ದು ವಿಡಿಯೋ ಮಾಡಾಕ್ತಾಳೆ. ಏನು ಡ್ರೆಸ್ ಅದು ನಾನು ಹೇಳಲ್ಲ, ನೀನೇ ಬಂದು ನೋಡಬೇಕು. ನಂಗೆ ನಿದ್ದೆ ಇಲ್ಲ ಆ್ಯಕ್ಚುಲಿ, ಕಂಟಿನ್ಯೂಸ್ ಪ್ರೋಗ್ರಾಮ್ಸು, ನಿದ್ದೆ ಮಾಡಿಲ್ಲ. ಬೈ ಗುಡ್ ನೈಟ್. ಬೈ. ಹಿಂಗೆ ನೆನ್ನೆನೂ ಹೇಳಿದೆ ನಿದ್ದೆ ಮಾಡ್ತೀನಮ್ಮ ಅಂತ, ಬಿಟ್ಟೇ ಇಲ್ಲ. ಬಾ ನಾನು ಶಾಪಿಂಗು ಅಂತ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಬೈ ಗುಡ್ ನೈಟ್. ಬೈ. ಆಮೇಲೆ ಇನ್ನೊಂದು ವಿಚಾರ, ನಮ್ಮ ಯೂಟ್ಯೂಬ್ ಚಾನಲಿಂದ ಸೊ ಕಾಮಿಡಿ ಕಿಲಾಡಿ ಆಡಿಷನ್ ನಡೀತಾ ಇದೆ. ಸೊ ಯಾರೆಲ್ಲ ಕಾಮಿಡಿ ಕಿಲಾಡಿಗಾಗಲಿ DKDಗಾಗಲಿ ಆಡಿಷನ್ ಕೊಡಬೇಕು ಅಂದ್ಕೊಂಡಿದ್ದೀರೋ, ಝೀ ಕನ್ನಡ ಪೇಜನ್ನು ಫಾಲೋ ಮಾಡಿ. ಅದರಲ್ಲಿ ಯಾವ್ಯಾವ ಊರಲ್ಲಿ ಯಾವತ್ತು ಆಡಿಷನ್ ನಡೀತಾ ಇದೆ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ದಿವಸದಿಂದ ವೆಯ್ಟ್ ಮಾಡಿದವ್ರಿಗೆ ಒಂದು ಅದ್ಭುತವಾದಂಥ ವೇದಿಕೆ ಇದು.
ನನಗಂತೂ ಯಾವಾಗಲೂ ಹೇಳಬೇಕು ಅನಿಸ್ತಾ ಇರುತ್ತೆ. ಎಲ್ಲರೂ ಕೇಳ್ತಿರ್ತಾರೆ ಯಾವಾಗ ಬರುತ್ತೆ ಕಾಮಿಡಿ ಕಿಲಾಡಿ ಮತ್ತು ಇನ್ನೊಂದು ಪ್ರೋಗ್ರಾಮ್ ಆಡಿಷನ್ ಕೊಡಬೇಕು ಅಂತೇಳಿ. ಪ್ಲೀಸ್ ದಯವಿಟ್ಟು ಜೀ ಕನ್ನಡ ಪೇಜನ್ನು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಯಾವ ಡೇಟಲ್ಲಿದೆ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಬಂದು ಆಡಿಷನ್ ಕೊಡಿ. ಆಡಿಷನ್ ಅಂದರೆ ನಾವು ಬೆಂಗಳೂರಲ್ಲಿ ನಾನು ಇರ್ತೀನಿ, ತುಮಕೂರು ಆ ಥರದ್ದೆಲ್ಲ ಜಿಲ್ಲೆಗಳಲ್ಲಿ ನಾನು ಕೂಡ ಇರ್ತೀನಿ, ಆಡಿಷನ್ ನಾನು ತೊಗೊತೀನಿ. ಸೊ ಇದೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ, ನಿಮಗೆಲ್ಲರಿಗೂ ಗೊತ್ತು. ನಮ್ಗೆ ಅನ್ನ ಹಾಕಿದ್ದಂಥದ್ದು ಜೀ ಕನ್ನಡ ಕಾಮಿಡಿ ಕಿಲಾಡಿ ವೇದಿಕೆ. ಸೊ ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆಡಿಷನ್ ಅಟೆಂಡ್ ಮಾಡಬೇಕು. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಸೊ ಫೈನಲಿ ಅವ್ರು ಹೇಳ್ದಂಗೆ ಇದನ್ನು ಅವರೇ ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು. ನೋಡೋಣ ಇದು ಹೆಂಗೆ ಕಾಣಿಸುತ್ತೆ ಅಂತ. ಮತ್ತು ಈ ಸೀರೆನ ನನಗೆ ಆಂಟಿ ಗಿಫ್ಟಾಗಿ ಕೊಟ್ಟರು. ನೀವು ನೋಡಿರ್ತೀರಲ್ಲ, ನಾನು ಯಾವಾಗಲೂ ಶಶಾಂಕ್ ಸಿಲ್ಕ್ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ತಾ ಇರ್ತೀನಿ. ಸೊ ಅವ್ರು ನನಗೆ ಯಾವ ಕಲರ್ ಬೇಕು ಅಂತಂದರೆ ನನಗೆ ಇದ್ದಿದ್ದ ಕಲರಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ಕಲರ್ ತೊಗೊಂಡಿದ್ದೀನಿ. ಹೇಗಿದೆ ಈ ಕಲರ್ ನೋಡಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಬೇಕಾದರೆ ಶಾಪ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಿ. ಈ ಪ್ಯಾಟರ್ನ್ ಇಷ್ಟ ಆಯಿತು ಅಂತ ಅಂದರೆ. ಸೊ ನನಗೆ ಇದೊಂಥರ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಇದು ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದಂತಂದರೆ ನೀವು ನೋಡಿರ್ತೀರಲ್ವ, ಇವಾಗ ಎಲ್ಲ ಕಡೆ ಇನ್ವಿಸಿಬಲ್ ನೆಕ್ ಚೈನ್ ಇದು. ಸೊ ಇನ್ವಿಸಿಬಲ್ ನೆಕ್ ಚೈನ್ ಕಾಣಿಸ್ತಾ ಇದೆ ಅಲ್ವಾ. ಸೊ ನನಗಿದು ಇಷ್ಟ ಆಯಿತು. ಸೊ ಅದಕ್ಕೆ ಸಿಂಪಲಾಗಿ ತೊಗೊಂಡು ಬಂದೆ. ಈಗೆಲ್ಲ ಕಡೆ ಸಿಗ್ತಾ ಇದೆ ಇದು, ನಾನು ನೋಡಿನೇ ಚೆನ್ನಾಗಿದೆ, ಟ್ರೆಂಡಿಂಗಲ್ಲಿದೆ ಅಂತ ಇದೊಂದು ತೊಗೊಂಡು ಬಂದಿದ್ದೀನಿ. ನೈಸ್. ಹಾಗೆ ನೆನೆ ನಾವು ಜುಡಿಯೋ ಕೂಡ ಹೋಗಿದ್ವಿ, ಬಟ್ ನಂಗೆ ಅಲ್ಲಿ ಯಾವುದು ಅಷ್ಟೊಂದು ಕಲೆಕ್ಷನ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಈ ಡ್ರೆಸ್ಸೆಲ್ಲ ಏನೂ ತೊಗೊಳ್ಳಿಲ್ಲ. ಬಟ್ ಅದ್ರ ಬದಲು ನನಗಿದು ಇಷ್ಟ ಆಯಿತು. ಸೊ ಈ ಕಲರ್ ಲಿಪ್ ಶೇಡ್ ತೊಗೊಂಡಿದ್ದೀನಿ. ಬಟ್ ಇದು ಹೇಗೆ ಕಾಣುತ್ತೆ ಅಂತ ನೋಡೋಣ, ಕೈ ಮೇಲೆ ಪರ್ಯೋಣ. ನನಗಿದು ಈ ಶೇಡ್ ಇಷ್ಟ ಆಯಿತು. ಓಕೆನಾ. ಸೊ ಇದೊಂದು ಶೇಡ್ ತೊಗೊಂಡಿದ್ದೀನಿ ನಾನು, ಜೊತೆಗೆ ಇದು ಒಂದು ಶೇಡ್. ಈ ಎರಡು ಶೇಡ್ ಇಷ್ಟ ಆಯಿತು ಅಂತ ಇದೆರಡು ತೊಗೊಂಡಿದ್ದೆ. ಗೊತ್ತಿಲ್ಲ, ನನಗೆ ಅಪ್ಲೈ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ನನಗೆ ಇಷ್ಟ ಆಯಿತು ಅಂತ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಇದೆರಡು. ಮತ್ತು ಅದು ಬಿಟ್ಟು ನಂಗೆ ಇಷ್ಟ ಆಗಿದ್ದು ಅಂತಂದರೆ ಪರ್ಫ್ಯೂಮ್ ತೊಗೊಂಡೆ. ಅಲ್ಲಿ ಇದ್ದಿದ್ರೆಲ್ಲ ನನಗೆ ಇದೊಂದು ಇಷ್ಟ ಆಯ್ತು ಅಷ್ಟೇ, ಬೇರೆದಕ್ಕೆ ಅಂತ. ಸೊ ಸ್ಮೆಲ್ ಚೆನ್ನಾಗಿದೆ ಅನ್ನಿಸ್ತು. ನೀವು ಯಾರಾದರೂ ಟ್ರೈ ಮಾಡಿದರೆ ಹೇಳಿ ಚೆನ್ನಾಗಿದೆಯಾ ಅಂತ. ಈ ಕ್ಲಿಪ್ಸು ಮತ್ತು ಹೇರ್ ಬ್ಯಾಂಡ್ ಎಲ್ಲ, ಹೇರ್ ರಿಬ್ಬನ್ ಬರುತ್ತಲ್ಲ, ಅದು ಎಷ್ಟು ತೊಗೊಂಡ್ರು, ಎಷ್ಟು ಕ್ಲಿಪ್ ತೊಗೊಂಡ್ರು ಯಾವುದು ಬೇಕಾದಾಗ ಮಾತ್ರ ಕೈಗೆ ಸಿಗಲ್ಲ. ಅದು ಎಲ್ಲಿ ಹೋಗುತ್ತೆ ಅಂತಲೂ ಗೊತ್ತಾಗೋಲ್ಲ. ಇದು ನಾನು ಎಷ್ಟೇ ಕ್ಲಿಪ್ಪು ನನಗೆ ಗೊತ್ತಿಲ್ಲ ತೊಗೋತಾ ಇರೋದು. ಬಟ್ ಮನೇಲೆಲ್ಲ ಬೈತಾರೆ, ಅದೆಷ್ಟು ತೊಗೋತೀಯಾ ಅಂತ. ಬಟ್ ಏನು ಮಾಡೋದು, ಎಲ್ಲೂ ಸಿಗೋದೇ ಇಲ್ಲ. ಎಷ್ಟು ತೊಗೊಂಡ್ರು ಮತ್ತೆ ಹುಡುಕ್ತಾನೆ ಇರ್ತೀವಿ, ಎಲ್ಲಿ ಕ್ಲಿಪ್ಪಲ್ಲಿ, ಹೇರ್ ಬ್ಯಾಂಡ್, ರಬ್ಬರ್ ಎಲ್ಲಿ ಅಂತ. ಬಟ್ ಅದಕ್ಕೆ ಇದು ಚೆನ್ನಾಗಿತ್ತಲ್ಲ, ಈಗ ಟ್ರೆಂಡಿಂಗಲ್ಲಿತ್ತು. ಸೊ ಅದಕ್ಕೆ ಇದನ್ನು ತೊಗೊಂಡೆ ನಾನು ಕೂಡ ಬಂದು. ಹಾಗೆ ಮೊನ್ನೆ ಹೊರಗಡೆ ಹೋಗಿದ್ದಾಗ ತುಳಸಿ ಗಿಡ ತಂದಿದ್ವಲ್ಲ, ಅದನ್ನು ಇವತ್ತು ನೆಡ್ತಾ ಇದ್ದಾರೆ ಅವರು. ಬಟ್ ನಮ್ಮ ಮನೇಲಿ ಏನಂದರೆ ಈ ಥರ ಪೂರ್ತಿಯಾಗಿ ಒಣಗೋಗಿರುತ್ತೆ ಬೇಗ. ಇದು ಎಷ್ಟನೇ ಗಿಡನೋ ಏನೋ ನಮಗೆ ಗೊತ್ತಿಲ್ಲ. ಹತ್ತಿರ ಒಂದು 10 ಗಿಡ ತಂದು ನೆಟ್ಬಿಟ್ಟಿದ್ದೀವಿ ಆವಾಗಲೇ. ಈ ಥರ ಬೇಗ ಒಣಗೋಗ್ಬಿಡತ್ತೆ. ಮೋಸ್ಟ್ಲಿ ನಾನು ಅದಕ್ಕೆ ನೆನ್ನೆ ಅವ್ರನ್ನ ಕೇಳ್ತಾ ಇದ್ದೆ, ಈ ಥರ ಒಣಗೋಗುತ್ತೆ ಏನು ಮಾಡಬೇಕು, ಇಲ್ಲ ಏನಾದ್ರು ಪೌಡರ್ ಇಲ್ಲ ಸ್ಪ್ರೇ ಏನಾದರೂ ಮಾಡಬೇಕಾ ಅಂತ. ಅವ್ರಂದರು ಏನೂ ಬೇಡ, ಬಿಸಿಲಲ್ಲಿ ಇಡೀ ಸಾಕು ಅಂತ. ಬಟ್ ನಮ್ಮ ಮನೆ ಹತ್ರ ಸ್ವಲ್ಪ ಇಲ್ಲಿ ಬಿಸಿಲು ಬೀಳಲ್ಲ, ಅದು ಒಂದು ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ. ನೆನ್ನೆ ಇವರು ಕೂಡ ಒಂದು ಫೌಂಡೇಶನ್ ತೊಗೊಂಡಿದ್ದಾರೆ, ಜೊತೆಗೆ ಒಂದು ಪರ್ಫ್ಯೂಮ್ ಕೂಡ ತೊಗೊಂಡ್ರು. ಸೊ ಅದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇತ್ತು ನನ್ನ ಹತ್ರ, ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಹೇಳ್ತಾ ಇದ್ದಾರೆ ಸೇಮ್ ಫೌಂಡೇಶನ್ ನನ್ನ ಸ್ಕಿನ್ ಟೋನಿಗೆ ಸಖತ್ತಾಗಿ ಮ್ಯಾಚ್ ಆಗ್ತಿದೆ, ಸೊ ನಾನು ಇದನ್ನೇ ತೊಗೋತೀನಿ ಅಂತ. ಸರಿ, ತಗೋ ಅದನ್ನೇ.